ನಮಸ್ಕಾರ. ಆಟವಾಡಲು ನಮ್ಮ ದೇಹವನ್ನು ಶಕ್ತಿಯಿಂದ ತುಂಬಿಡಲು ನಮ್ಮ ದೇಹದೊಳಗೆ ಏನಾಗುತ್ತದೆ ಎಂಬುದರ ಕುರಿತು ಮಾತನಾಡೋಣ. ಶಕ್ತಿಗಾಗಿ ಉಸಿರಾಟ. ಓಡಲು ಮತ್ತು ಆಟವಾಡಲು ನಿಮ್ಮ ದೇಹಕ್ಕೆ ಆಮ್ಲಜನಕ ಬೇಕು. ಆಮ್ಲಜನಕ ನಮ್ಮ ಸುತ್ತಮುತ್ತಲಿನ ಗಾಳಿಯಲ್ಲಿದೆ. ಒಂದು ದೊಡ್ಡ ಉಸಿರನ್ನು ತೆಗೆದುಕೊಳ್ಳಿ. ನೀವು ಉಸಿರಾಡಿದಾಗ ಗಾಳಿ ನಿಮ್ಮ ಶ್ವಾಸಕೋಶಗಳಿಯೊಳಗೆ ಹೆವುಕಗುತ್ತದೆ. ಅವು ನಿಮ್ಮ ಎದೆಯ ಗೂಹರದಲ್ಲಿ ಇವೆ. ನಿಮ್ಮ ಶ್ವಾಸಕೋಶಗಳು ಗಾಳಿಯಿಂದ ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತವೆ. ಇದನ್ನು ಉಸಿರಾಟ ರೆಸ್ಪಿರೇಷನ್ ಎನ್ನಲಾಗುತ್ತದೆ. ಸಣ್ಣ ಕೀಟಗಳು ಮತ್ತು ದೊಡ್ಡ ಮೀನುಗಳು ಸಹಿತ ಎಲ್ಲಾ ಜೀವಿಗಳು ಬದುಕಲು ಇದನ್ನು ಮಾಡಬೇಕು. ನಿಮ್ಮ ದೇಹದ ಸೂಪರ್ ಪಂಪ್. ಈಗ ಆ ಒಳ್ಳೆಯ ಆಮ್ಲಜನಕ ನಿಮ್ಮ ತಲೆಯಿಂದ ಮೊಣಕಾಲಿನವರೆಗೆ ನಿಮ್ಮ ಎಲ್ಲಾ ಭಾಗಗಳಿಗೆ ಹೇಗೆ ತಲುಪುತ್ತದೆ? ಅದು ನಿಮ್ಮ ರಕ್ತ ಪರಿಚಲನಾ ವ್ಯವಸ್ಥೆಯ ಕೆಲಸ. ನಿಮ್ಮ ಎದೆಯ ಒಳಗೆ ನಿಮಗೆ ಹೃದಯವಿದೆ. ನಿಮ್ಮ ಹೃದಯ ಒಂದು ಶಕ್ತಿಶಾಲಿ ಪಂಪಿನ ಹಾಗೆ. ನೀವು ಮುಷ್ಟಿಯನ್ನು ಮಾಡಬಲ್ಲಿರಾ? ನಿಮ್ಮ ಹೃದಯ ಅಷ್ಟು ದೊಡ್ಡದಾಗಿದೆ. ಡಪ್ 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 ಡಪ್. ಅದು ನಿಮ್ಮ ಹೃದಯ ಬಡಿತದ ಶಬ್ದ. ಪ್ರತಿಯೊಂದು ಬಡಿತದೊಂದಿಗೆ ನಿಮ್ಮ ಹೃದಯ ಸ್ವಲ್ಪ ತಳ್ಳುತ್ತದೆ. ಈ ತಳ್ಳುವಿಕೆಯು ರಕ್ತವನ್ನು ನಿಮ್ಮ ದೇಹದೆಲ್ಲ ಕಡೆಗೆ ರಕ್ತನಾಳಗಳು ಎಂಬುವ ಸಣ್ಣ ಟ್ಯೂಬ್ಗಳ ಮೂಲಕ ಕಳುಹಿಸುತ್ತದೆ. ನೀವು ಇದನ್ನು ಅನುಭವಿಸಬಹುದು. ನಿಮ್ಮ ಬೆರಳನ್ನು ನಿಮ್ಮ ಮಣಿಕಟ್ಟಿನ ಮೇಲೆ ಮೆಲ್ಲಗೆ ಇಡಿ. ನಿಮಗೆ ಅನುಭವವಾಗುವ ಆ ಸಣ್ಣ ಮಿಡಿತ ನಿಮ್ಮ ನಾಡಿ ಬಡಿತ. ಕಸವನ್ನು ಹೊರಹಾಕುವುದು ರಕ್ತವು. ಡೆಲಿವರಿ ಟ್ರಕ್ನ ಹಾಗೆ. ಅದು ಆಮ್ಲಜನಕದ ಹಾಗೆ ಒಳ್ಳೆಯ ಪದಾರ್ಥಗಳನ್ನು ನಿಮ್ಮ ಎಲ್ಲಾ ಜೀವಕೋಶಗಳಿಗೆ ತಲುಪಿಸುತ್ತದೆ. ನಿಮ್ಮ ದೇಹವು ಒಳ್ಳೆಯ ವಸ್ತುಗಳನ್ನು ಬಳಸಿದ ನಂತರ ಅದು ತ್ಯಾಜ್ಯವನ್ನು ಉಂಟುಮಾಡುತ್ತದೆ. ನಂತರ ರಕ್ತವು ತ್ಯಾಜ್ಯವನ್ನು ಎತ್ತಿಕೊಂಡು ಅದನ್ನು ನಿಮ್ಮ ದೇಹದಿಂದ ಹೊರತೆಗೆದುಕೊಂಡು ಹೋಗಲು ಸಾಗಿಸುತ್ತದೆ. ಸಸ್ಯಗಳಿಗೂ ವಸ್ತುಗಳನ್ನು ಚಲಿಸಬೇಕು. ಸಸ್ಯಗಳು ಕೂಡ ಬದುಕಲು ವಸ್ತುಗಳನ್ನು ಚಲಿಸಬೇಕು. ಅವು ತಮಗೆ ಬೇಕಾದದ್ದನ್ನು ಮಣ್ಣಿನ ಕಣಗಳಿಂದ ತೆಗೆದುಕೊಳ್ಳಲು ತಮ್ಮ ಬೇರುಗಳನ್ನು ಬಳಸುತ್ತವೆ. ನಂತರ ಅವು ತಮ್ಮ ಉಳುವಿಗಾಗಿ ಅದನ್ನೆಲ್ಲ ತಮ್ಮ ಕಾಂಡ ಮತ್ತು ಎಲೆಗಳ ಮೂಲಕ ಚಲಿಸುತ್ತವೆ.